ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಥಾಟ್ಸ್ ಆಫ್ ಅನು ಚಾನಲ್. ನಾನು ನಿಮ್ಮ ಪ್ರೀತಿಯ ಥಾಟ್ಸ್ ಆಫ್ ಅನು. ಇದು ನನ್ನ ಫೆಸ್ಟಿವಲ್ ಲಾಗ್ ಆಗಿರುತ್ತೆ, ಎಲ್ಲರೂ ಮಿಸ್ ಮಾಡಿದೆ ನೋಡಿ. ನಮ್ಮನೇಲಿ ವರಮಹಾಲಕ್ಷ್ಮಿ ಪೂಜೆ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಅಮ್ಮ ಬೆಳ್ಳಿ ದೀಪ ಮತ್ತು ಬೆಳ್ಳಿ ಕುಂಕುಮದ ಬಟ್ಲು ತೊಗೊಂಬಂದಿದ್ರು. ನಾನು ಹಬ್ಬ ದಿನ ಮಾರ್ನಿಂಗ್ ರೀಚ್ ಆಗಿದ್ದೆ. ಮಾರ್ನಿಂಗ್ ರೀಚ್ ಆದಮೇಲೆ ನಾನು ಮಲಗಿರಲಿಲ್ಲ. ಫುಲ್ ಬಂದುಬಿಟ್ಟು ಇದೆಲ್ಲ ಜೋಡಿಸ್ಕೊಟ್ಟೆ. ಎಲ್ಲ 9 ಜನ ಮುತ್ತೈದೆಯರು ಬರ್ತಾರೆ. 9 ಜನಕ್ಕೂ ಕೂಡ ಜಾಕೆಟ್ ಪೀಸು ಮತ್ತು ಹಕ್ಕಿ ಆ ಥರ ಮತ್ತು ಅರಿಶಿನ ಕುಂಕುಮ ಅದೆಲ್ಲ ಕೊಟ್ಬಿಟ್ಟು ತುಂಬ ಸಾಂಪ್ರದಾಯಿಕವಾಗಿ ಮಾಡ್ತಾರೆ. ಮತ್ತು ಬೆಳ್ಳಿ ಮುಖದ್ದು ಅಮ್ಮನ ಮುಖ ನಾವು ಯಾವಾಗಲೂ ಹಾಕೋದು, ಮತ್ತು ಅದಕ್ಕೆ ಗೋಲ್ಡ್ ಇಯರಿಂಗ್ಸೇ ಹಾಕೋದು. ಆಮೇಲೆ ಎಲ್ಲರಿಗೂ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆ ಬಳೆಗಳು ತೊಡಿಸ್ತೀವಿ. ಮತ್ತು 5 ಥರ ಸ್ವೀಟ್ಸು, ಆಮೇಲೆ ಚಕ್ಲಿ, ಹೋಳಿಗೆ, ರವೆ ಉಂಡೆ, ಆಮೇಲೆ ನಿಪ್ಪಟ್ಟು ಅದೆಲ್ಲ ಮಾಡ್ತಾರೆ. ಆಮೇಲೆ ನಾನು ದೀಪ ಅದನ್ನೆಲ್ಲ ಫುಲ್ ರೆಡಿ ಮಾಡಿಬಿಟ್ಟು ಎಲ್ಲದು ಶಾರ್ಟ್ಸ್ ತೊಗೊಂಡೆ. ಆಮೇಲೆ ಅಮ್ಮ ಫುಲ್ ರೆಡಿ ಆದಮೇಲೆ ಅಮ್ಮಂದನ್ನು ವೀಡಿಯೋ ಮಾಡಿಕೊಂಡೆ. ವರಮಹಾಲಕ್ಷ್ಮಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಮತ್ತು ವರಮಹಾಲಕ್ಷ್ಮಿ ಮಾಡಬೇಕಾದ್ರೆ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು, ಬಿಕಾಸ್ ಅಷ್ಟು ಸ್ಟ್ರಿಕ್ಟಾಗಿ ಮಾಡಬೇಕು. ಯಾಕಂದರೆ ಲಕ್ಷ್ಮೀ ಪೂಜೆ ಥರ ಇರಲ್ಲ ವರಮಹಾಲಕ್ಷ್ಮಿ ಪೂಜೆ, ಟೋಟಲಿ ಡಿಫ್ರೆಂಟಾಗಿರುತ್ತೆ. 9 ಜನನೂ ಕೂಡ ಆರತಿ ಮಾಡಬೇಕು, ಆ ಥರ ಎಲ್ಲ ಇರುತ್ತೆ. 9 ಜನಕ್ಕೂ ಕೂಡ ನಮ್ಮನೇಲಿ ಏನಿರುತ್ತೋ ಅದನ್ನು ನಾವು ಕೊಡಲೇಬೇಕು. ಸೊ ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಪೂಜೆ ತುಂಬ ಸ್ಪೆಷಲ್. ಆ್ಯಂಡ್ ನಮ್ಮ ಮನೇಲಿ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡಿದ ಮೇಲೆ ತುಂಬ ಚೇಂಜಸ್ ಇದೆ. ಸೊ ನಮ್ಮ ಮನೇಲಿ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ. ಬಾಯ್ ಮುಚ್ಚಮ್ಮ. ನಮ್ಮಮ್ಮ ಒಂದು ಪೂಜೆ ಮಾಡ್ತಾರೆ ಅಂದರೆ ಅದನ್ನು ನನ್ನ ಕಣ್ಣು ತುಂಬ ನೋಡ್ಬೇಕನ್ಸುತ್ತೆ. ಅಷ್ಟು ಸಖತ್ತಾಗಿ ಪೂಜೆ ಮಾಡ್ತಾರೆ ಅವರು. ವೀಕಲ್ಲಿ ಟ್ಯೂಸ್ಡೇ ಅಷ್ಟೇ, ಫ್ರೈಡೇ ಅಷ್ಟೇ. ಅದರಲ್ಲೂ ಫ್ರೈಡೇ ಸಖತ್ತಾಗಿ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಿರ್ಬೋದು ಅವ್ರು ಎಷ್ಟು ಚೆಂದ ಮುದ್ದವಾಗಿ ಪೂಜೆ ಮಾಡ್ತಿದ್ದಾರೆ ಅಂತೇಳಿ. ನಾನಂತೂ ಪೂಜೆ ಮಾಡಬೇಕಾದ್ರೆ ನಿಂತ್ಕೊಂಡು ನೋಡ್ತಿರ್ತೀನಿ, ಅಷ್ಟು ಸಖತ್ತಾಗಿ ಮಾಡ್ತಿರ್ತಾರೆ. ಮತ್ತು ನನ್ನ ಅತ್ತೆ ಬಂದಿದ್ದರು. ನನಗೆ ಈ ವರಮಹಾಲಕ್ಷ್ಮಿ ತುಂಬ ಸ್ಪೆಷಲ್, ಯಾಕಂದರೆ ನಮ್ಮ ಅತ್ತೆ ಬಂದಿದ್ದರು. ನಮ್ಮ ಅತ್ತೆ ಜಾಸ್ತಿ ಬರಲ್ಲ, ಅವ್ರು ಸ್ವಲ್ಪ ಮನೆಯಲ್ಲಿ ಅದು ಇದು ಏನಾದ್ರು ಕೆಲಸ ಇರುತ್ತೆ ಅಂತೇಳಿ. ಸೊ ಈ ಸರಿ ವರಮಹಾಲಕ್ಷ್ಮಿ ನಮ್ಮ ಅತ್ತೆನೂ ಬಂದಿದ್ದರು, ನಮ್ಮ ತೋಟದ ಪೂಜೆನೂ ಇತ್ತು. ಸೊ ತುಂಬ ಎಕ್ಸೈಟೆಡ್ ಆಗಿದೆ ನಮ್ಮ ಅತ್ತೆ ಬಂದಿದ್ದಾರೆ ಅಂತ. ಅಡ್ಡು ಬಿದ್ದು ಆ ಕಡೆ ಮಕ್ಕಳು ಒಂದು ಕಡೆ ಕುತ್ಕೊಂಡು ತೆಗಿತೀವಿ. ಈ ಸರಿ ಸಬ್ಜೆಕ್ಟ್ ಬಂದಕ್ಕೆ ತುಂಬ ಸ್ಪೆಷಲ್. ಪಾಪ ಫೋಟೋ ಹೊಡೆಯೋಬಿಟ್ಟು ವಿಡಿಯೋ ಮಾಡಿದೆ. ಸುಭದ್ರಂ ಬಂದಿಲ್ಲ, ಸುಭದ್ರಂ ಬಲ್ಲ ಅಂತಿದ್ರು. ಕರ್ನಾಟಕ ಒಂದು ವಿಸಿಟ್ ಕೊಟ್ಟು ಹೋಗ್ಬೇಕವ, ಒಂದು ವಿಸಿಟ್ ಕೊಟ್ಟು ಹೋಗ್ತೇನು. ಕಾಲ್ ನೋಡುವ ಅಕ್ಕಂದಿರದ ಅವ್ರು ಹೆಂಗ್ ಕುತ್ಕೊಂತಾರ, ಅವ್ರು ಕುತ್ಕೊಂತಾನಲ್ಲ ಇವನು. ಸ್ಮೈಲ್ ಮಾಡಗೋ. ನಿನ್ನ ಮಕ್ಕಕ್ಕೆ ಇಷ್ಟ ಟ್ರೋಲ್ ಮಾಡ್ತೀನಿ ತಡಿ ನೀನು. ಅವ ಬಾಳೆ ಹಣ್ಣು ಕೊಡಮ್ಮ ಲಕ್ಷ್ಮಿಗೆ.
ಯಾವಾಗ ಫಿಕ್ಸ್ಡ್ ಜಾಗ ಅಲ್ಲ ನಿಂಗೆ? ಯಾವಾಗಲೂ ಇದೆ ಜಾಗ. ವೇಲ್ ಕೊಡಕ ಲಕ್ಷೆ ಎಲ್ಲ ಹೆಂಗ್ ಸರ್ ಕೌನ್ಸಲ್ ಎಲ್ಲಿ ಹೆಂಗ್ ಚೇಂಜ್ ಹಾಕೊಂಡ್ ನೋಡಿ ಹಿಂಗೆ ಹಾಕ್ತಿಲ್ಲ ನೋಡ ರಾಮ ಸೀರೆ ಹಿಡ್ಕೊಂಡ್ರ ಅದು ಹಿಡ್ಕೊಂಡ್ರ ಲಕ್ಷ ಹಾಕ್ಸಿರ್ತಾರೇನಾ? ಇಲ್ಲೂ ಅಂತ ಕಕ್ಷನ್ ಎಲ್ಲ ತಗೋ ಹಿಂಗೆ ಕುತ್ಕೊಂಡ್ರೆ ಏನ್ ಮಾಡ್ತೀಯ? ಬೆಳಗಿನ ದೇವಮ್ಮನ ಹಂಗೆ ಮಾಡಿದ್ದು ಖರ್ಚು ಅಂತಾರೆ ಎಲ್ಲ ಅದಕ್ಕೆ ಹಚ್ಬೇಕಿತ್ತಾನೆ ಯಾರು ಹಚ್ಬಾರ್ದು ಲಕ್ಷಿತ್ತು ವೇಲ್ ಕೊಡಕ ಹಾಕ್ಸ್ಕೊಳಕ್ಕೆ ವೇಲು ಹಿಂಗೆ ಹಿಂಗೆ ಹಾಕ್ಸ್ಕ ಹಿಂಗೆ ತಟ್ಟೆನೆ ಕೊಡ್ತಾರೆ ನನಗೆ. ತಲೆ ಮೇಲಂತೆ ಅಯ್ಯೋ ಇವೆಲ್ಲಿಟ್ಟು ಕಡ್ಲೆ ಬಿತ್ತಿ ನೆನ್ಸಿಟ್ಟು ನೆನ್ಸಿಟ್ಟು ಇದನ್ನ ಹಾಕ್ಬೇಕು ತಿಳ್ಕೊಳ್ಬೇಕಾರೆ ಸುಖವನ್ನು ನೀಡೆಂದು ಕೇಳೆನು ನಾನು ರಾಘವೇಂದ್ರ. ಅಲ್ಲಿದಾವ್ ನೋಡು. ಸುಖವನ್ನು ನೀಡೆಂದು ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ನಮ್ಮಪ್ಪ ತಗೊಳ್ಳೋ ಕೈ ಇಡ್ತಾಳ ಮತ್ತೆ ಸುಮ್ಮನೆ ನಮ್ಗೆ ಹಾಕಮ್ಮ ನಮ್ಗೆ ಹಾಕಮ್ಮ ಅದು ವರ್ಷದ ಮತ್ತೆ ಹಾಕೊಂಡ್ಬಿಟ್ಟು ಏಯ್ ಮುಗಿ ಕೈ ಮುಗಿ ಮುಗಿ ಕೈಯ ಅಯ್ಯೋ ಬಾ ನೀನ್ ಹಿಡ್ತೀಯ ಒಮ್ಮಗೆ ಹೋಗ್ಬೇಡ ಬಿಡಪ್ಪ ನೀವು ಎಲ್ಲೂ ಹೋಗ್ಬೇಡ ಬರ ಜೊತೆಗೆ ಇರ್ಬೇಕು ತುಪ್ಪ ಬಿಸಿ ಮಾಡಿ ಅಲ್ಲೇ ಆಯ್ತು ನೋಡಿ. ತುಪ್ಪನ ಬಿಸಿ ಮಾಡಿ ಅದರ ಹಾಕಿ ಬರಲ್ಲ
ಶಶಿ ಓ ಚಂಚ ಬಾರಪ್ಪ ಸೊ ಜೀಸು ಕಕ್ಕನೆ ಹೋಗಿ ಬಂದ ನಾನು ಅಮ್ಮ ಬಾಳೆದೆಲ್ಲ ಅದಾವ ಬಾಳೆದೆಲ್ಲಿದ್ದಾವ ಅಪ್ಪಾಜಿ? ಅಲ್ಲ ಕೊಟ್ಟೆ ಎದ್ದವಣ್ಣ ಇಸ್ಕೊಂಡು ನಾವು ಬಾಳನೆ ಕುಂಕುಮ ತರ್ತಿದ್ದೇವೆ ಮುಂದಿನ ವರ್ಷಕ್ಕೆ. ನಿಮ್ಮಲ್ಲಿ ಬಾಳ ಅದಾವ. ನಿಮ್ಮನೆ ಏನೋ ಕರೆದ್ರೆ ಒಂದು ಕೆಜಿ ಗಟ್ಟಲೆ ಬೇಕು. ಏನೇ? ತಮ್ಗೆ? ಹಿಡ್ಕಲ್ಲ ಹಾಕಲ್ಲ. ಹಿಡ್ಕಲ್ಲ. ಬಾ ಹಚ್ತೀನಿ. ನಮಗೂ ಹೋಗ್ಬೇಕಲ್ಲ. ನೀವು ಕಾರಲ್ಲ ಬೇಕು. ನಮ್ಮ ಅಪ್ಪಾಜಿ ಬರ್ತ್ಡೇ ಆಯಿತು, ಸೊ ನಾನು ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ಯಾ ಗೈಸ್, ನಿಮ್ಮ ತೋರ್ಸೋಣ ನೆಕ್ಸ್ಟ್ ಸಿಗ್ತಾರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಗೈಸ್.